ಇನ್ನು ಈಗ ರವೆ ಲಡ್ಡು ರವೆ ಲಡ್ಡುಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಈಗ ಫಸ್ಟು ಒಂದು ಸ್ಪೂನು ಅಂದರೆ ದೊಡ್ಡ ಸ್ಪೂನು ಇದರಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಮೊದಲು ಡ್ರೈ ಫ್ರೂಟ್ಸ್ನ ಇಲ್ಲಿದೆ ನೋಡಿ, ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ರವೆನ ಹುರ್ಕೊಳ್ಳೋಣ. ಇನ್ನು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನಾನು ಇದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ರವೆನ ಹಾಕ್ತಾ ಇದ್ದೀನಿ. ಸೊ ಇದು ಸಹ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. 1.5 ಕಪ್ ಆಗೋಷ್ಟು ರವೆನ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ನಾವೆಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಸೀದೋಗ್ಬಿಡುತ್ತೆ. ಸೊ ಟೇಸ್ಟೂ ಚೆನ್ನಾಗಿರಲ್ಲ, ಹಾಗೆ ರವೆನೂ ಕರ್ಕರ್ಗಾಗೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇನ್ನು ರವೆ ಇಷ್ಟು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಇದೇ ಕಪ್ಪಲ್ಲಿ 1.5 ಕಪ್ಪಷ್ಟು ತೆಂಗಿನ ತುರಿ, ಹಸಿ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, 1.5 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಚೆನ್ನಾಗಿ ಇದನ್ನು ಸಹ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಹಾಗೆ ಹಸಿ ತೆಂಗಿನಕಾಯಿ ತುರಿ ಚೆನ್ನಾಗಿರುತ್ತೆ ಅಂತಾರೆ. ನಾನು ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡ್ತಾ ಇರೋದು, ನೋಡೋಣ ಯಾವ ಥರ ಇರುತ್ತೆ ಅಂತ. ಬಟ್ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂದು 10 ನಿಮಿಷದವರೆಗೂ ಫ್ರೈ ಮಾಡಬೇಕು. ಈಗ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ತುಪ್ಪನ ಸೇರಿಸ್ಕೊತೀನಿ. ಈಗ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಸೇರಿಸ್ಕೊಂಡಿದ್ದೀವಿ ನೋಡಿ. ಸೊ ಎಲ್ಲೂ ಸೀದಿಲ್ಲ, ನೀವು ನೋಡ್ತಾ ಇರ್ಬೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ, ನಾವು ಸ್ವಲ್ಪ ಮಾಡ್ಕೋತಿರೋದಕ್ಕೆ ಪರವಾಗಿಲ್ಲ. ಜಾಸ್ತಿ ಏನಾದರೂ ಮಾಡಬೇಕು ಅಂದರೆ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಷ್ಟು ನಾವು ಸ್ಟೋರ್ ಮಾಡ್ಕೋಬೋದು. ಈಗ ಹಸಿ ತೆಂಗಿನಕಾಯಿ ತುರಿ ಅಲ್ವಾ, ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅನಿಸುತ್ತೆ. ಬಟ್ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡಾಗ ಅದನ್ನು ಸಹ ರೋಸ್ಟ್ ಆಗೋಗಿರುತ್ತೆ. ಹಂಗಾಗಿ ನಾವು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಈಗ ಸಕ್ಕರೆ ಪಾಕಕ್ಕೆ ಅಂತ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆನ ಹಾಕ್ತಾ ಇದ್ದೀನಿ. ಇನ್ನು ಬೇಕಂದರೆ ಸ್ವೀಟ್ ಇನ್ನೊಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೋದು. ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಇನ್ನು ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ವಾಟರ್ನ ಸೇರಿಸ್ಕೊಂಡು ಈ ಥರ ದಾರದ ಥರ ಬರೋವರೆಗೂ ಪಾಕನ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ. ಅದಾದಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಪ್ ಆಗೋಷ್ಟು ವಾಟರ್ನ ಹಾಕ್ತಾ ಇದ್ದೀನಿ. ಸಕ್ಕರೆ ಕರಗೋಷ್ಟರಲ್ಲಿ ನಾವು ಇಲಾಚಿ ಪೌಡ್ರ್ ಮಾಡ್ಕೊಳ್ಳೋಣ. ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಬೇಕು. ಇಷ್ಟು ಒಂದು 4ರಿಂದ 5 ಏಲಕ್ಕಿನ ಹಾಕ್ಕೊಂಡು ಪೌಡ್ರ್ ಥರ ಮಾಡ್ಕೊತೀನಿ. ಸಕ್ಕರೆನ ಕರಗಿಸ್ಕೋಬೇಕು. ನೋಡಿ, ಇನ್ನೂ ದಾರದ ಥರ ಬರಬೇಕು ಪಾಕ. ಇದರಲ್ಲೇ ಒಂದು 4 ಏಲಕ್ಕಿ ಪೌಡ್ರು ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಬರೀ ಏಲಕ್ಕಿ ಪೌಡ್ರ್ ಆದರೆ ಅಷ್ಟೇ ನುಣ್ಣಗಾಗಲ್ಲ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿದೆ ಅಷ್ಟೇ. ಸೊ ಇದು ಸೇರಿಸ್ಕೊಳ್ಳೋಣ. ಆಹಾ, ಘಮ ಘಮ ಅಂತಿದೆ. ಬರ್ತಿದ್ಯಾ ಸ್ಮೆಲ್ಲು? ಇನ್ನು ದಾರ ಥರ ಬಂದಿಲ್ಲ ಪಾಕ. 1-2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಬಂದರೆ ಸಾಕು. ಪಾಕ ರೆಡಿಯಾಗಿದೆ. ಇನ್ನು ಇದಕ್ಕೆ ನಾವು
ಗಟ್ಟಿ ಆಗುತ್ತೆ ಜಾಸ್ತಿ. ಇದಕ್ಕೆ ನಾವು ಈ ರವೆನೂ ಮತ್ತೆ ಈಗ ಹುರಿದಿಟ್ಕೊಂಡಿರೋ ರವೆ ಸೇರಿಸ್ಕೋಬೇಕು, ಹಾಕ್ಕೋಬೇಕು. ಡ್ರೈ ಫ್ರೂಟ್ಸು ಎಲ್ಲನೂ ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಒಂದು 5 ನಿಮಿಷ ಹಂಗೆ ಬಿಟ್ಬಿಡ್ಬೇಕು. ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈ ಥರ. ಅದಾದಮೇಲೆ ಸ್ವಲ್ಪ ತಣ್ಣಗಾದ್ರೆ ಬಿಸಿ ಇರುವಾಗಲೇ ಇದನ್ನು ಉಂಡೆ ಮಾಡ್ಕೋಬೋದು. ಕೈ ಬಿಸಿ, ಕೈಗೆ ನಾವು ಸುಡಲ್ಲ ಅನ್ನೋ ಥರ ಆದಾಗ ಬಿಸಿ ಮಾಡ್ಕೋಬೋದು, ಉಂಡೆ ಕಟ್ಕೊಳ್ಳೋದು ಅಷ್ಟೇ. ಬೇಕು ಅಂದರೆ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಕಟ್ಕೊಳ್ಳೋದು. ಈ ಥರ ಆರೋದಕ್ಕೆ ಬಿಡೋಣ. ಹಾಲು ಹಾಕ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಆರ್ತಾ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡೋಣ. ತುಂಬ ಸುಡ್ತಿದೆ ಗೈಸ್. ಇದೇನಾಗುತ್ತೆ ಅಂದರೆ ಉಂಡೆ ಮಾಡ್ತಾ ಮಾಡ್ತಾ ನಮ್ಮ ಕೈಗೆ ಹೀಟ್ ಕೂಡ ಹಂಗೆ ಅಡ್ಜಸ್ಟ್ ಆಗಿ ಹೋಗ್ಬಿಡುತ್ತೆ. ಈ ಸಕ್ಕರೆ ಪಾಕ ಹಾಕಿರ್ತೀವಲ್ವ, ಪಾಕ ಹಾಕೋದ್ರಿಂದ ಈ ಥರ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ಬಿಡುತ್ತೆ. ಹಂಗೆ ಗಟ್ಟಿಯಾಗಿರೋದನ್ನೇ ಕಟ್ಟೋದಕ್ಕೆ ಹೋಗ್ಬಾರ್ದು, ಈ ಥರ ಪುಡಿ ಮಾಡಿಕೊಂಡು ಕಟ್ಕೋಬೇಕು. ಇರೋ ನಾನು ಅದನ್ನು ಮುರಿದು ತೋರಿಸ್ತೀನಿ. ಪಾಸ್ ಮಾಡು. ಹಾಗೆ ಸೂಪರ್. ಪಾಸ್ ಮಾಡು. ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಇಷ್ಟು ಸಾಫ್ಟ್ ಆಗಿದೆ. ನಮ್ಮ ಹಸ್ಬೆಂಡ್ಗೆ ಕೊಡೋಣ, ಟೇಸ್ಟ್ ಯಾವ ಥರ ಇದೆ ಹೇಳ್ತಾರೆ. ತಗೋ. ಸ್ವೀಟು ಎಲ್ಲ ಕರೆಕ್ಟಾಗಿದೆಯಾ? ಸ್ವೀಟ್ ಚೆನ್ನಾಗಿದೆ, ಮತ್ತೆ ಕಾಜು ಎಲ್ಲ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇದೆ. ಈ ಥರ ಇದ್ರೆ ತುಂಬ ಟೇಸ್ಟ್ ಆಗಿದೆ. ಇವರೇನೋ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಒಂದೆರಡು ತೊಗೊಂಡೋಗಿ ನಮ್ಮ ಅತ್ತೆಗೆ ಟೇಸ್ಟ್ಗೆ ಅಂತ ಕೊಡೋಣ, ಅವ್ರೇನು ಹೇಳ್ತಾರೆ ನೋಡೋಣ. ಇನ್ನು ಟೈಮ್ ಬೇರೆ 8 ಗಂಟೆ ಆಗ್ತಿದೆ. ಬಿರಿಯಾನಿ ಬಂದ್ ಮಾಡಿದ್ರೆ ಆಯಿತು. ಈಗ ದೇವಸ್ಥಾನಕ್ಕೆ ಹೊರಟ್ಬಿಡೋಣ ಬನ್ನಿ, ಟೈಮ್ ಆಯಿತು. ನೀನು ಹೇಳಿ ಏನು ಅವ್ನಿಗೆ ಇಷ್ಟವಾಗಿರೋದು? ಅದೇ ಸೋಯಾಬೀನ್ ಅದು ಬಿರಿಯಾನಿಗೆ ಇನ್ನೂ ಆಗಿಲ್ಲ. ನೀನು ವರಮಹಾಲಕ್ಷ್ಮಿ ಹಬ್ಬದಾಗ ಮಾಡಿದಾಗೆಲ್ಲ ರವೆ ಉಂಡೆ. ರವೆ ಉಂಡೆ ಅದು ಭಾಳ ಇಷ್ಟ. ನೋಡಿ ಟೇಸ್ಟ್ ನೋಡಿ ಹೇಳಿ ಹೆಂಗೈತೆ. ತುಪ್ಪ ಹಾಕ್ತಿದ್ದೀನಿ, ಹುರಿದಿಲ್ಲ ರವೆ. ಹುರಿದಿದ್ದೀವಿ. ಸ್ವಲ್ಪ ಜೋರಾಗಿ ಮಾತಾಡೋದು, ವಾಯ್ಸ್ ಕೇಳಿಸ. ಚೆನ್ನಾಯ್ತಾ? ಸಕ್ಕರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿತ್ತು. ಕರೆಕ್ಟಾಗಿ ಆಗಿತ್ತಾ ಸ್ವೀಟು? ಅವನಿಗೆ ಭಾಳ ಇಷ್ಟ ಇದು, ಅದಕ್ಕೆ ಮಾಡಿದ್ದು. ಬರ್ತಡೇ ಪ್ರಯುಕ್ತ. ಬಾರಮ್ಮ, ನಿಮ್ಗೆ ಭಾಳ ಚೆನ್ನಾಗೈತೆ, ಇಷ್ಟ. ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ ಬಾ, ಇಲ್ಲೇ ನನ್ನ ಅತ್ತೆನ ದೇವಸ್ಥಾನಕ್ಕೆ ಕರೆದ್ವಿ. ನಮ್ಮ ಅತ್ತೆ ಬರಲ್ಲ ಅಂತ ಹೇಳಿದ್ರು. ಇನ್ನು ನಾವೇ ಹೋಗ್ಬಿಟ್ಟು ಬರೋಣ ಅಂತೇಳಿ ಬೇಗ ನಮ್ಮ ಮನೆ ಹತ್ತಿರ ಇರೋ ಪಾರ್ಕಲ್ಲಿ ಒಂದು ದೇವಸ್ಥಾನ ಇದೆ, ಅದು ಮಂಜುನಾಥ ಸ್ವಾಮಿ ದೇವಸ್ಥಾನ. ಇನ್ನು ಅದೇ ಥರ ಇವತ್ತು ನಾಗರ ಪಂಚಮಿ ಬೇರೆ ಇದೆ ಅಲ್ವಾ. ಇನ್ನು ಮಂಜುನಾಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂತ್ಕೊಂಡು ಬಂದ್ವಿ. ಇನ್ನು ನಮ್ಮ ಹಸ್ಬೆಂಡು ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಇನ್ನು ಮುಗಿಸ್ಕೊಂಡು ಬಂದು ಇನ್ನು ಬಿರಿಯಾನಿ ಎಲ್ಲ ಮಾಡಿದೆ. ಅದೇ ವೆಜ್ ಬಿರಿಯಾನಿ, ಪನ್ನೀರ್ ಮತ್ತು ಸೋಯಾ ಚಂಕ್ಸ್ದು. ಅದು ನಿಮಗೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಮತ್ತೆ ನೋಡಿ. ಇನ್ನು ನಮ್ಮ ಇದನ್ನ 10:30ಗೆ ಬಂದರು. ಅವರು ಸೆಕೆಂಡ್ ಶಿಫ್ಟ್ ಹೋಗಿದ್ರು. ಸೊ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ನಮ್ಮ ಹಸ್ಬೆಂಡ್ಗೆ ಕೇಕು ಅದೆಲ್ಲ ಕಟ್ ಮಾಡೋದು ಅಂದರೆ ಸ್ವಲ್ಪ ಇಷ್ಟ ಇರಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ನಾನು ಸಹ ಹೇಳಿರಲಿಲ್ಲ. ಸರ್ಪ್ರೈಸಾಗಿ ನಮ್ಮ ಇದನ್ನ
ಕೇಕ್ ಎಲ್ಲ ತೊಗೊಂಬಂದು ಮನೆಯಲ್ಲೇ ಕಟ್ ಮಾಡ್ತಾ ಇದ್ದೀವಿ. ಇನ್ನು ನೇರವಾಗಿ ಅವರು ಡ್ಯೂಟಿಯಿಂದ ಬಂದಿದ ತಕ್ಷಣ ಮೇಲೆ ಬಂದರು. ಇನ್ನು ಕೇಕು ಸಹ ನಮ್ಮ ಹಸ್ಬೆಂಡ್ ಕಟ್ ಮಾಡ್ತಿದ್ದಾರೆ. ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಷನ್ಸ್ ಮಾಡ್ಕೊಂಡ್ವಿ. ಗಿಫ್ಟು ಆ ಥರ ಏನು ಶೇರ್ ಮಾಡಿಲ್ಲ. ಇನ್ ಕೇಸ್ ನೋಡಬೇಕು ಫ್ಯೂಚರಲ್ಲಿ ಏನಾದರೂ ಗಿಫ್ಟ್ ಕೊಟ್ಟರೆ ಕೊಡಬೇಕು. ಫಸ್ಟ್ ಬರ್ತಡೇ, ನನ್ನ ಮದುವೆ ಆದಮೇಲೆ ಫಸ್ಟ್ ಬರ್ತಡೇಗೆ ನಮ್ಮ ಹಸ್ಬೆಂಡ್ಗೆ ನಾನು ಕೊಟ್ಟಿದ್ದು ಟ್ಯಾಟೋ ಹಾಕಿಸ್ಕೊಂಡಿದ್ದೆ, ಅದೇ ಅವರಿಗೆ ಗಿಫ್ಟ್ ಥರ. ಇನ್ನು ಬೇರೆ ಯಾವ ಬರ್ತಡೇನೂ ನಾವು ಅಷ್ಟು ಸೆಲೆಬ್ರೇಟ್ ಮಾಡಲೇ ಇಲ್ಲ. ನಾನು ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ಗೆ 4th ಟೈಮ್ ಬರ್ತಡೇ. ಇನ್ನು ನೆಕ್ಸ್ಟ್ ಬರ್ತಡೇಗೆ ಬೇಬಿ ಸಹ ಇರುತ್ತೆ. ಇನ್ನು ನಮ್ಮ ಮನೇಲಿ ಯಾರೂ ಸಹ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಇಷ್ಟೇ ಸಿಂಪಲ್ಲಾಗಿ ಏನಾದರೂ ಮನೇಲಿ ನಾನ್ ವೆಜ್ ಎಲ್ಲ ಮಾಡಿಕೊಂಡು ಕೇಕ್ ಕಟ್ ಮಾಡ್ತೀವಿ ಅಷ್ಟೇ. ಬಟ್ ಈ ಸರ್ತಿ ನಾನ್ ವೆಜ್ ಮಾಡೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಿದೆ ಅಲ್ವಾ. ಇನ್ನು ಹಂಗಾಗಿ ಮನೇಲಿ ನಾನ್ ವೆಜ್ ಎಲ್ಲ ಏನೂ ಮಾಡೇ ಇಲ್ಲ, ಬರೀ ವೆಜ್ಜಲ್ಲೇ ಬಿರಿಯಾನಿ ಮಾಡಿದ್ದು. ಇನ್ನು ಇಷ್ಟೇ ಗೈಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ರವಾ ಲಡ್ಡು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.